ತಮಿಳುನಾಡು ಚುನಾವಣೆಯಲ್ಲಿ ವಿಜಯ್ ಗೆಲುವು ಸಾಧಿಸಿದ ಹಿನ್ನೆಲೆ ಈಗಾಗಲೇ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ಕೊಟ್ಟಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು, ವಿಜಯ್ಗೆ 118 ಸ್ಥಾನ ಬೇಕಾಗಿದೆ. ಕಾಂಗ್ರೆಸ್ನಿಂದ 5 ಸ್ಥಾನ ಬೆಂಬಲ ಇದೆ. ಜನರ ಬೆಂಬಲ, ಜನರ ಭಾವನೆ ವಿಜಯ್ ಪರ ಇದೆ. ಇದನ್ನೆಲ್ಲ ಗಮನಿಸಿ ಸ್ಥಳೀಯ ಗೆದ್ದ ಮುಖಂಡರು ಬೆಂಬಲ ನೀಡುವ ನಿರೀಕ್ಷೆ ಇದೆ. ನಾಯಕ ನಟನಾಗಿ ವಿಜಯ್ ಜನರ ವಿಶ್ವಾಸ ಗೆದ್ದಿದ್ದಾನೆ. ಅಭಿವೃದ್ಧಿ ಪಥದತ್ತ ತಮಿಳುನಾಡು ಮುಂದಾಗಲಿ ಅಂತ ಆಶಿಸ್ತೇನೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಂಸದ ಉಗ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಗೋಡೆ ಬರಹಗಳಷ್ಟೇ ಸ್ಪಷ್ಟ ಇದೆ. ಈಗಾಗಲೇ ಹೋಗಿ ಅವರಿಗೆ ಲೆಟರ್ ಕೊಟ್ಟಾಗಿದೆ, ಕಾಂಗ್ರೆಸ್ನ ನಾವನ್ನು ಬೆಂಬಲ ಮಾಡ್ತೀವಿ ಅಂತೇಳಿ. ನಿಜ, ಸಂವಿಧಾನದಲ್ಲಿ ಮೆಜಾರಿಟಿ ಇರಬೇಕು. ಈಗ ಅಲ್ಲಿ ಸುಮಾರು 118 ಬೇಕಾಗುತ್ತೆ, ಅವರಿಗೆ 107 108 ಇದೆ, ಪ್ಲಸ್ ಇದೊಂದು 5, 112 ಆಯಿತು. ಇನ್ನು 6 ಬೇಕಾಗುತ್ತೆ. ಬಹುಶಃ ಜನರ ಭಾವನೆ, ಜನರ ಮ್ಯಾಂಡೇಟು ಅವ್ರ ಪರ ಇದೆ, ವಿಜಯ್ ಪರ ಇದೆ. ಇದನ್ನು ಅರ್ಥ ಮಾಡಿಕೊಂಡು ರಾಜಕಾರಣ ಮಾಡೋದನ್ನು ಬಿಟ್ಟು ಸ್ಮಾಲರ್ ಪಾರ್ಟೀಸ್ ಯಾರಿದ್ದಾರೆ ಅವ್ರಿಗೆ ಎಲ್ಲರೂ ಸಹ ಬಹುಶಃ ವಿಜಯ್ಗೆ ಬೆಂಬಲ ಸೂಚಿಸ್ತಾರೆ ಅಂತ ಕಾಣುತ್ತೆ. ಬಹುಶಃ ನನಗೆ ಅನಿಸುತ್ತೆ, ನಾನು ಈ ಹಂತದಲ್ಲಿ ವಿಜಯ್ ಅವರನ್ನು ಒಬ್ಬ ನಾಯಕ ನಟನಾಗಿ ಜನರ ವಿಶ್ವಾಸವನ್ನು ಇಷ್ಟರ ಮಟ್ಟಿಗೆ ಒಬ್ಬ ತರುಣ ಗಳಿಸಿದ್ದಾನೆ ಅಂದರೆ ನಿಜಕ್ಕೂ ಮೆಚ್ಚತಕ್ಕಂಥದ್ದು. ಅವರನ್ನು ಅಭಿನಂದಿಸ್ತೇನೆ. ಅವರು ಸಹ ಬರುವಂಥ ದಿನಮಾನಗಳಲ್ಲಿ ಜನಪರವಾದಂಥ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಆಡಳಿತವನ್ನು ನೀಡೋದ್ರ ಮೂಲಕ ಒಳ್ಳೆಯ ತಮಿಳುನಾಡನ್ನು ಭಾಳಷ್ಟು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲಿ ಅಂತೇಳಿ ಆಶಿಸ್ತೇನೆ.